ನಿನ್ನ ಮನಸ್ಸು ತುಂಬ ಅಶಾಂತವಾಗಿರುವಾಗ, ಎಲ್ಲವೂ ಕೈ ಮೀರಿ ಹೋಗುತ್ತಿರುವಂತೆ ಅನಿಸಿದಾಗ ಒಂದು ಕ್ಷಣ ನಿಲ್ಲು. ನಿನ್ನ ಹೃದಯದ ಮೇಲೆ ಕೈ ಇಟ್ಟು ನಿನ್ನನ್ನು ನೀನೇ ಒಂದು ಪ್ರಶ್ನೆ ಕೇಳಿಕೊ. ಈಗ ನನ್ನನ್ನು ಕಾಡುತ್ತಿರುವ ಈ ಭಯ, ಈ ಚಿಂತೆ, ಈ ದುಃಖ ನಿಜವಾಗಿಯೂ ಅಷ್ಟು ದೊಡ್ಡದಾಗಿದೆಯೇ? ಅಥವಾ ನನ್ನ ಮನಸ್ಸೇ ಅದನ್ನು ದೊಡ್ಡದಾಗಿ ತೋರಿಸುತ್ತಿದೆಯೇ? ಯಾಕೆಂದರೆ ಹೆಚ್ಚಿನ ಸಮಯದಲ್ಲಿ ಸಮಸ್ಯೆಗಿಂತ ಅದರ ಬಗ್ಗೆ ನಾವು ಮಾಡುವ ಆಲೋಚನೆಯೇ ದೊಡ್ಡದಾಗಿರುತ್ತೆ. ಕತ್ತಲಿನಲ್ಲಿ ಬಿದ್ದಿರುವ ಒಂದು ಹಗ್ಗವು ಹಾವಿನಂತೆ ಕಾಣಬಹುದು. ಆ ಕ್ಷಣದಲ್ಲಿ ಭಯ ನಿಜವೆಂದು ಅನಿಸುತ್ತೆ, ಹೃದಯ ಬಡಿದುಕೊಳ್ಳುತ್ತೆ, ದೇಹ ನಡುಗುತ್ತೆ. ಆದರೆ ಒಂದು ಸಣ್ಣ ಬೆಳಕು ಬೆಳಗಿದ ತಕ್ಷಣ ಸತ್ಯ ತಿಳಿಯುತ್ತೆ, ಅದು ಹಾವು ಅಲ್ಲ, ಕೇವಲ ಒಂದು ಹಗ್ಗ. ಹಾಗೆಯೇ ಜೀವನದಲ್ಲೂ ಅನೇಕ ಭಯಗಳು ನಿಜವಲ್ಲ, ಅವು ನಮ್ಮ ಮನಸ್ಸು ಸೃಷ್ಟಿಸಿದ ಭ್ರಮೆಗಳು. ಜ್ಞಾನದ ಬೆಳಕು ಬಂದಾಗ ಭಯ ಮಾಯವಾಗುತ್ತೆ. ಆದ್ದರಿಂದ ಸಮಸ್ಯೆಗಳನ್ನು ನೋಡುವ ಮೊದಲು ನಿನ್ನ ಮನಸ್ಸನ್ನು ಅರ್ಥ ಮಾಡಿಕೊ. ಹೇ ಮಾನವನೇ, ಮನಸ್ಸಿನ ಅಶಾಂತಿಗೆ ಇನ್ನೊಂದು ದೊಡ್ಡ ಕಾರಣ ಭೂತಕಾಲ. ನೀನು ಮಾಡಿದ ತಪ್ಪುಗಳು, ಕಳೆದುಕೊಂಡ ಅವಕಾಶಗಳು, ಒಡೆದ ಸಂಬಂಧಗಳು, ನಡೆದ ಘಟನೆಗಳು, ಇವೆಲ್ಲವನ್ನು ಮತ್ತೆ ಮತ್ತೆ ನೆನಪಿಸಿಕೊಂಡು ನಿನ್ನನ್ನೇ ಶಿಕ್ಷಿಸುತ್ತಿರುತ್ತೀಯ. ಆದರೆ ಒಂದು ಸತ್ಯವನ್ನು ಅರ್ಥ ಮಾಡಿಕೊ, ಹಿಂದೆ ನಡೆದದ್ದನ್ನು ಬದಲಾಯಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಒಡೆದ ಕನ್ನಡಿಯನ್ನು ಎಷ್ಟೇ ಜೋಡಿಸಿದ್ರೂ ಅದು ಮೊದಲಿನಂತಾಗುವುದಿಲ್ಲ. ಕಳೆದು ಹೋದ ಸಮಯವು ಮರಳಿ ಬರುವುದಿಲ್ಲ. ಹಾಗಾದರೆ ಏಕೆ ನಿನ್ನ ಇಂದಿನ ಸುಂದರ ಜೀವನವನ್ನು ನಿನ್ನ ಹಳೆಯ ತಪ್ಪುಗಳ ಕೈಗೆ ಒಪ್ಪಿಸುತ್ತೀಯಾ? ತಪ್ಪುಗಳಿಂದ ಪಾಠ ಕಲಿ, ಆದರೆ ತಪ್ಪುಗಳನ್ನು ಹೊತ್ತುಕೊಂಡು ಬದುಕಬೇಡ. ಭಗವಾನ್ ಶ್ರೀ ಕೃಷ್ಣರು ಹೇಳುತ್ತಾರೆ, ತನ್ನ ಭೂತಕಾಲವನ್ನು ಒಪ್ಪಿಕೊಂಡು ಮುಂದೆ ಸಾಗುವವನೇ ನಿಜವಾದ ಜ್ಞಾನಿ. ಹೇ ಮಾನವನೇ, ನಿನ್ನ ಮನಸ್ಸು ನೋಯುವುದಕ್ಕೆ ಮತ್ತೊಂದು ಕಾರಣ ಇದೆ. ನೀನು ಜನರನ್ನು ನಿಯಂತ್ರಿಸಲು ಪ್ರಯತ್ನಿಸುತ್ತೀಯ. ಎಲ್ಲರೂ ನಿನ್ನ ಮಾತು ಕೇಳಬೇಕು, ನಿನ್ನ ಇಷ್ಟದಂತೆ ವರ್ತಿಸಬೇಕು, ನಿನ್ನ ನಿರೀಕ್ಷೆಯಂತೆ ಬದುಕಬೇಕು ಎಂದು ಬಯಸುತ್ತೀಯ. ಆದರೆ ಅದು ಸಾಧ್ಯವೇ? ನದಿಗೆ ಹಿಂದಕ್ಕೆ ಹರಿಯಲು ಹೇಳಲು ಸಾಧ್ಯವೇ? ಗಾಳಿಗೆ ನಿಲ್ಲು ಎಂದು ಆಜ್ಞಾಪಿಸಲು ಸಾಧ್ಯವೇ? ಇಲ್ಲ. ಹಾಗೆಯೇ ಪ್ರತಿಯೊಂದು ಮನುಷ್ಯನಿಗೂ ತನ್ನದೇ ಆದ ಸ್ವಭಾವ, ತನ್ನದೇ ಆದ ಯೋಚನೆ ಮತ್ತು ತನ್ನದೇ ಆದ ದಾರಿ ಇರುತ್ತದೆ. ಜನರನ್ನು ಬದಲಾಯಿಸುವ ಪ್ರಯತ್ನ ಬಿಡು, ನಿನ್ನನ್ನು ನೀನೇ ಉತ್ತಮಗೊಳಿಸುವ ಪ್ರಯತ್ನ ಮಾಡು, ಅಲ್ಲಿ ಶಾಂತಿ ಸಿಗುತ್ತದೆ. ಹೇ ಮಾನವನೇ, ಇನ್ನೊಂದು ದೊಡ್ಡ ಬಂಧನ ಎಂದರೆ ಇತರರ ಒಪ್ಪಿಗೆಯ ನಿರೀಕ್ಷೆ. ಯಾರಾದರೂ ನಮ್ಮನ್ನು ಹೊಗಳಿದರೆ ಖುಷಿ, ಟೀಕಿಸಿದರೆ ದುಃಖ. ಆದರೆ ನೆನಪಿಡು, ಇಂದು ಹೊಗಳುವವರೇ ನಾಳೆ ಟೀಕಿಸಬಹುದು. ಜನರ ಅಭಿಪ್ರಾಯಗಳು ಋತುಗಳಂತೆ ಬದಲಾಗುತ್ತವೆ. ನಿನ್ನ ಮೌಲ್ಯವನ್ನು ಜನರ ಮಾತಿನಿಂದ ಅಳೆಯಬೇಡ. ಪರ್ವತವು ಮಳೆಯಲ್ಲೂ ನಿಂತಿರುತ್ತದೆ, ಬಿಸಿಲಲ್ಲೂ ನಿಂತಿರುತ್ತದೆ, ಬಿರುಗಾಳಿಯಲ್ಲೂ ನಿಂತಿರುತ್ತದೆ. ಯಾಕೆಂದರೆ ಅದರ ಶಕ್ತಿ ಹೊರಗಿಲ್ಲ, ಒಳಗಿದೆ. ನಿನ್ನ ಶಕ್ತಿಯು ಹಾಗೆಯೇ ಒಳಗಿರಬೇಕು. ಶ್ರೀಕೃಷ್ಣರು ಹೇಳುತ್ತಾರೆ, ಈ ಜಗತ್ತಿನಲ್ಲಿ ಯಾವುದೇ ಸಂಬಂಧವೂ ಶಾಶ್ವತವಲ್ಲ ಎಂಬ ಸತ್ಯವನ್ನು ಎಷ್ಟು ಬೇಗ ಅರ್ಥ ಮಾಡಿಕೊಳ್ಳುತ್ತೀಯೋ ಅಷ್ಟು ಬೇಗ ನಿನ್ನ ಮನಸ್ಸು ದುಃಖದಿಂದ ಮುಕ್ತವಾಗುತ್ತೆ. ಇಂದು ನಿನ್ನೊಂದಿಗೆ ಇರುವವರು ನಾಳೆಯೂ ಇರುತ್ತಾರೆ ಎಂಬ ಖಾತರಿ ಇಲ್ಲ. ನಿನ್ನನ್ನು ಹೊಗಳುವವರು ಒಂದು ದಿನ ಟೀಕಿಸಬಹುದು, ನಿನ್ನನ್ನು ಹುಡುಕಿಕೊಂಡು ಬರುವವರು ಒಂದು ದಿನ ದೂರ ಹೋಗಬಹುದು. ಆದ್ದರಿಂದ ಯಾರ ಮೇಲೆಯೂ ಅತಿಯಾಗಿ ಅವಲಂಬಿತನಾಗಬೇಡ. ನೆನಪಿಡು, ನಿನ್ನ ಜೀವನದ ಮೌಲ್ಯವನ್ನು ಯಾರೊಬ್ಬರ ಉಪಸ್ಥಿತಿಯಿಂದಲೂ ಅಳೆಯಬೇಡ. ಜನರು ಬರುತ್ತಾರೆ, ಹೋಗುತ್ತಾರೆ, ಆದರೆ ನಿನ್ನ ಆತ್ಮವಿಶ್ವಾಸ, ನಿನ್ನ ವ್ಯಕ್ತಿತ್ವ ಮತ್ತು ನಿನ್ನ ಕರ್ಮಗಳು ಮಾತ್ರ ಸದಾ ನಿನ್ನೊಂದಿಗೆ ಇರುತ್ತವೆ. ಆದ್ದರಿಂದ ಇತರರು ನಿನ್ನನ್ನು ಬಿಟ್ಟು ಹೋಗಿದ್ದಾರೆ ಎಂದು ದುಃಖ ಪಡುವ ಬದಲು ನಿನ್ನನ್ನು ನೀನೇ ಅಷ್ಟು ಉತ್ತಮ ವ್ಯಕ್ತಿಯಾಗಿ ರೂಪಿಸಿಕೊ. ಜನರೇ ನಿನ್ನನ್ನು ಕಳೆದುಕೊಂಡಿದ್ದಕ್ಕೆ ಪಶ್ಚಾತ್ತಾಪ ಪಡಲಿ. ನಿನ್ನ ಸಮಯವನ್ನು ಅಳುವುದರಲ್ಲಿ ವ್ಯರ್ಥ ಮಾಡಬೇಡ. ನಿನ್ನ ಶಕ್ತಿಯನ್ನು ನಿನ್ನ ಬೆಳವಣಿಗೆಯ ಮೇಲೆ ಹೂಡು. ಜ್ಞಾನವನ್ನು ಬೆಳೆಸು, ನಿನ್ನ ವ್ಯಕ್ತಿತ್ವವನ್ನು ಉನ್ನತಗೊಳಿಸು, ನಿನ್ನ ಗುರಿಗಳ ಕಡೆ ಗಮನ ಹರಿಸು. ನಿನ್ನ ಮಾತು, ನಡತೆ ಮತ್ತು ಚಿಂತನೆಗಳಲ್ಲಿ ಅಷ್ಟು ಬದಲಾವಣೆ ತಂದುಕೋ. ಇಂದು ನಿನ್ನನ್ನು ಕಡೆಗಣಿಸಿದವರೇ ಒಂದು ದಿನ ನಿನ್ನೊಂದಿಗೆ ಮಾತನಾಡಲು ಅವಕಾಶ ಹುಡುಕುವಂತಾಗಲಿ. ಹೇ ಮಾನವನೇ, ಹೂವು ತನ್ನ ಪರಿಮಳಕ್ಕಾಗಿ ಯಾರನ್ನು ಬೇಡಿಕೊಳ್ಳುವುದಿಲ್ಲ, ಸೂರ್ಯ ತನ್ನ ಬೆಳಕನ್ನು ಯಾರಿಗೂ ಸಾಬೀತುಪಡಿಸುವುದಿಲ್ಲ. ಅದೇ ರೀತಿ ನೀನು ಕೂಡ ನಿನ್ನ ಮೌಲ್ಯವನ್ನು ಯಾರಿಗೂ ಸಾಬೀತುಪಡಿಸಲು ಓಡಾಡಬೇಡ. ನಿನ್ನನ್ನು ನೀನು ಬೆಳೆಸಿಕೊ, ನಿನ್ನ ಸಾಧನೆಗಳು ಮಾತನಾಡುವಂತೆ ಮಾಡು. ಆಗ ಜನರೇ ನಿನ್ನನ್ನು ಹುಡುಕಿಕೊಂಡು ಬರುತ್ತಾರೆ. ನೆನಪಿಡು, ಯಾರ ಹಿಂದೆ ಓಡುತ್ತೀಯೋ ಅವರು ದೂರವಾಗಬಹುದು, ಆದರೆ ನಿನ್ನನ್ನು ನೀನು ಬೆಳೆಸಿಕೊಂಡರೆ ಜನರೇ ನಿನ್ನ ಕಡೆಗೆ ಬರುತ್ತಾರೆ. ಆದ್ದರಿಂದ ಸಂಬಂಧಗಳ ಹಿಂದೆ ಅಲ್ಲ, ನಿನ್ನ ವ್ಯಕ್ತಿತ್ವದ ಬೆಳವಣಿಗೆಯ ಹಿಂದೆ ಓಡು. ಯಾಕೆಂದರೆ ಸಂಬಂಧಗಳು ಶಾಶ್ವತವಲ್ಲ, ಆದರೆ ಒಳ್ಳೆಯ ವ್ಯಕ್ತಿತ್ವ ಮತ್ತು ಒಳ್ಳೆಯ ಕರ್ಮಗಳು ಶಾಶ್ವತವಾದ ಗೌರವವನ್ನು ತಂದುಕೊಡುತ್ತದೆ. ಭಗವಾನ್ ಶ್ರೀಕೃಷ್ಣ ಹೇಳುತ್ತಾರೆ, ನಿನ್ನ ಆತ್ಮದ ಮೌಲ್ಯವನ್ನು ಇತರರ ಮಾತುಗಳಿಂದ ನಿರ್ಧರಿಸಬೇಡ. ನಿನ್ನ ಸಂಗಡಿಗರು ಕೂಡ ನಿನ್ನ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತಾರೆ. ದೂರು ಹೇಳುವವರ ಜೊತೆಗೆ ಇದ್ದರೆ ದೂರು ಹೇಳಲು ಕಲಿಯುತ್ತೀಯ. ನಕಾರಾತ್ಮಕ ಜನರ ಜೊತೆ ಇದ್ದರೆ ನಕಾರಾತ್ಮಕತೆ ಹೆಚ್ಚುತ್ತದೆ. ಆದರೆ ಸಕಾರಾತ್ಮಕ ಮತ್ತು ಶಾಂತ ಮನಸ್ಸಿನವರ ಜೊತೆ ಇದ್ದರೆ ನಿನ್ನ ಮನಸ್ಸು ಬದಲಾಗುತ್ತದೆ. ಆದ್ದರಿಂದ ಒಳ್ಳೆಯವರ ಸಹವಾಸವನ್ನು ಆರಿಸಿಕೊ. ಸತ್ಸಂಗವು ಮನಸ್ಸಿಗೆ ಔಷಧಿಯಂತೆ.
ಇತರರೊಂದಿಗೆ ಹೋಲಿಕೆ ಮಾಡುವ ಅಭ್ಯಾಸವನ್ನು ಬಿಡು. ಒಂದು ಕಾಡಿನಲ್ಲಿ ಎಲ್ಲ ಮರಗಳು ಒಂದೇ ಎತ್ತರದಲ್ಲಿರುವುದಿಲ್ಲ. ಕೆಲವು ಬೇಗ ಬೆಳೆಯುತ್ತದೆ, ಕೆಲವು ನಿಧಾನವಾಗಿ ಬೆಳೆಯುತ್ತದೆ. ಆದರೆ ಪ್ರತಿಯೊಂದು ಮರಕ್ಕೂ ತನ್ನದೇ ಆದ ಸಮಯವಿರುತ್ತದೆ. ಹಾಗೆಯೇ ನಿನ್ನ ಜೀವನಕ್ಕೂ ತನ್ನದೇ ಸಮಯವಿದೆ. ಇತರರ ಯಶಸ್ಸು ನೋಡಿ ದುಃಖ ಪಡಬೇಡ. ನಿನ್ನ ಪ್ರಯಾಣವನ್ನು ನಂಬು. ನೀನು ಇಂದು ಬಿತ್ತಿದ ಬೀಜ ಒಂದು ದಿನ ಖಂಡಿತವಾಗಿಯೂ ಫಲ ಸಿಗುತ್ತದೆ. ನಿರೀಕ್ಷೆಗಳು ಅಶಾಂತಿಯ ಮೂಲ. ಜನರಿಂದ ಹೆಚ್ಚು ನಿರೀಕ್ಷಿಸಿದಷ್ಟು ಹೆಚ್ಚು ನಿರಾಶೆ ಸಿಗುತ್ತದೆ. ನಿರೀಕ್ಷೆ ಇಲ್ಲದೆ ಪ್ರೀತಿಸುವುದನ್ನು ಕಲಿತುಕೋ. ನಿರೀಕ್ಷೆ ಇಲ್ಲದೆ ಸಹಾಯ ಮಾಡಲು ಕಲಿತುಕೋ. ನಿರೀಕ್ಷೆ ಇಲ್ಲದೆ ಕರ್ಮ ಮಾಡಲು ಕಲಿತುಕೋ. ಅಲ್ಲಿಯೇ ನಿಜವಾದ ಸ್ವಾತಂತ್ರ್ಯ ಇದೆ. ಸಮುದ್ರದ ಮೇಲ್ಮೈಯಲ್ಲಿ ಅಲೆಗಳು ಎದ್ದರೂ ಅದರ ಆಳದಲ್ಲಿ ಶಾಂತಿ ಇರುತ್ತದೆ. ಹಾಗೆಯೇ ನಿನ್ನ ಆತ್ಮದ ಆಳದಲ್ಲಿಯೂ ಶಾಂತಿ ಇದೆ. ನೀನು ಮೇಲ್ಮೈಯಲ್ಲೇ ಬದುಕಿದರೆ ಅಲೆಗಳು ನಿನ್ನನ್ನು ಕಾಡುತ್ತವೆ, ಆದರೆ ಒಳಗೆ ಇಳಿದರೆ ಶಾಂತಿ ಸಿಗುತ್ತದೆ. ಅತಿಯಾದ ಆಲೋಚನೆಯು ಮನಸ್ಸನ್ನು ದಣಿಸುತ್ತದೆ. ಒಂದೇ ವಿಚಾರವನ್ನು ನೂರಾರು ಬಾರಿ ಯೋಚಿಸುವುದರಿಂದ ಉತ್ತರ ಸಿಗುವುದಿಲ್ಲ, ನೋವು ಮಾತ್ರ ಹೆಚ್ಚಾಗುತ್ತದೆ. ಆದ್ದರಿಂದ ಕೆಲವು ವಿಚಾರಗಳನ್ನು ಬಿಡಲು ಕಲಿತುಕೋ. ಬಿಡುವವನಿಗೆ ಮಾತ್ರ ಮುಕ್ತಿ ಸಿಗುತ್ತದೆ. ಶ್ರೀ ಕೃಷ್ಣರು ಹೇಳುತ್ತಾರೆ, ಜೀವನದಲ್ಲಿ ಕೆಲವೊಮ್ಮೆ ಎಲ್ಲವೂ ಕತ್ತಲೆಯಂತೆ ಕಾಣಬಹುದು. ಯಾರು ನಮ್ಮನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಎನ್ನಿಸಬಹುದು. ನಮ್ಮ ಕಷ್ಟಗಳಿಗೆ ಅಂತ್ಯವೇ ಇಲ್ಲ ಎಂದು ಅನಿಸಬಹುದು. ಆದರೆ ಒಂದು ಮಾತನ್ನು ನೆನಪಿಟ್ಟುಕೊಳ್ಳಿ, ನೀನು ಯಾವತ್ತೂ ಒಂಟಿಯಲ್ಲ. ನಿನ್ನ ಜೊತೆಯಲ್ಲೇ ನಾನಿರುವೆ. ಮುಂಜಾನೆಯ ಸೂರ್ಯೋದಯವು ಕೇವಲ ದಿನವನ್ನು ಮಾತ್ರ ತರುವುದಿಲ್ಲ, ಅದು ಹೊಸ ಭರವಸೆ, ಹೊಸ ಅವಕಾಶ ಮತ್ತು ಹೊಸ ಶಕ್ತಿಯನ್ನು ಕೂಡ ತರುತ್ತದೆ. ಆದ್ದರಿಂದ ಎದ್ದ ಕೂಡಲೇ ನಿನ್ನ ಸಮಸ್ಯೆಗಳನ್ನು ನೆನಪಿಸಿಕೊಳ್ಳಬೇಡ, ನಿನ್ನೊಳಗಿನ ಶಕ್ತಿಯನ್ನು ನೆನಪಿಸಿಕೊ. ಇಂದು ನಿನ್ನ ಕಣ್ಣಲ್ಲಿ ಕಣ್ಣೀರು ಇರಬಹುದು, ಹೃದಯದಲ್ಲಿ ನೋವು ಇರಬಹುದು. ಆದರೆ ಈ ಕ್ಷಣದ ನೋವು ಮತ್ತು ಈ ಕ್ಷಣದ ಸಂಕಷ್ಟ ಶಾಶ್ವತವಲ್ಲ. ಜೀವನದಲ್ಲಿ ಯಾವುದು ಸದಾ ಒಂದೇ ರೀತಿ ಇರುವುದಿಲ್ಲ. ಸಂತೋಷ ಬಂದಂತೆ ದುಃಖವು ಹೋಗುತ್ತದೆ. ಒಂದು ವಿಷಯವನ್ನು ಗಮನಿಸು, ಎಲ್ಲ ಬಿದಿರುಗಳು ಕೊಳಲುಗಳಾಗುವುದಿಲ್ಲ. ಕೆಲವು ದೋಣಿಗಳಾಗುತ್ತವೆ, ಕೆಲವು ಏಣಿಗಳಾಗುತ್ತವೆ, ಮತ್ತೆ ಕೆಲವು ಮನೆಗಳಾಗುತ್ತವೆ. ಬಿದಿರು ಒಂದೇ ಆಗಿದ್ದರೂ ಅದರ ಉಪಯೋಗ ಮಾತ್ರ ಬೇರೆ ಬೇರೆ. ಹಾಗೆಯೇ ಜೀವನದಲ್ಲಿಯೂ ಎಲ್ಲರ ದಾರಿ ಒಂದೇ ಆಗಿರುವುದಿಲ್ಲ. ಕೆಲವರು ಬೇಗ ಯಶಸ್ಸನ್ನು ಪಡೆಯುತ್ತಾರೆ, ಕೆಲವರು ತಡವಾಗಿ ಸಾಧಿಸುತ್ತಾರೆ, ಕೆಲವರು ಕಷ್ಟಗಳ ಮೂಲಕ ಬೆಳೆಯುತ್ತಾರೆ. ಆದ್ದರಿಂದ ನಿಮ್ಮ ಜೀವನವನ್ನು ಬೇರೆಯವರ ಜೀವನದೊಂದಿಗೆ ಹೋಲಿಸಬೇಡಿ. ಸ್ನೇಹಿತರೆ, ನಾವು ಎಲ್ಲರಿಗೂ ಒಳ್ಳೆಯವರಾಗಲು ಸಾಧ್ಯವಿಲ್ಲ. ಎಷ್ಟೇ ಒಳ್ಳೆಯವರಾಗಿದ್ದರೂ ಕೆಲವರು ನಮ್ಮನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ಕೆಲವರು ನಮ್ಮ ಒಳ್ಳೆಯತನವನ್ನೇ ದುರ್ಬಲತೆ ಎಂದು ಭಾವಿಸುತ್ತಾರೆ. ಆದ್ದರಿಂದ ಎಲ್ಲರನ್ನೂ ಖುಷಿಪಡಿಸುವ ಪ್ರಯತ್ನ ಮಾಡಬೇಡಿ. ನಿಮ್ಮ ಆತ್ಮ ಸಾಕ್ಷಿಗೆ ಒಳ್ಳೆಯವರಾಗಿರಿ. ರಾತ್ರಿ ಮಲಗುವಾಗ ನಿಮ್ಮ ಮನಸ್ಸು ನಿಮಗೆ ಅಭಿನಂದನೆ ಹೇಳಿದರೆ ಅದಕ್ಕಿಂತ ದೊಡ್ಡ ಯಶಸ್ಸು ಮತ್ತೊಂದಿಲ್ಲ. ಜೀವನದಲ್ಲಿ ಕೆಟ್ಟ ದಿನಗಳನ್ನು ನೋಡಿದ ವ್ಯಕ್ತಿ ಮಾತ್ರ ನೋವಿನ ಬೆಲೆ ತಿಳಿದಿರುತ್ತಾನೆ. ಅವನು ಇತರರಿಗೆ ನೋವು ಕೊಡಲು ಇಷ್ಟಪಡುವುದಿಲ್ಲ, ಯಾಕೆಂದರೆ ಗಾಯದ ನೋವು ಅವನಿಗೆ ಗೊತ್ತಿರುತ್ತದೆ. ಆದ್ದರಿಂದ ಕಷ್ಟಗಳನ್ನು ಶಾಪ ಎಂದು ಭಾವಿಸಬೇಡಿ. ಕೆಲವೊಮ್ಮೆ ಕಷ್ಟಗಳೇ ನಮ್ಮನ್ನು ಉತ್ತಮ ಮನುಷ್ಯರನ್ನಾಗಿ ರೂಪಿಸುತ್ತವೆ. ಕಷ್ಟಗಳು ನಮಗೆ ತಾಳ್ಮೆ ಕಲಿಸುತ್ತವೆ, ವಿನಯ ಕಲಿಸುತ್ತವೆ, ಇತರರ ನೋವನ್ನು ಅರ್ಥ ಮಾಡಿಕೊಳ್ಳುವ ಹೃದಯವನ್ನು ಕೊಡುತ್ತವೆ. ನಿಮ್ಮ ಜೀವನದಲ್ಲಿ ಇಂದು ಯಾವುದಾದರೂ ಗುರಿಯಿದ್ದರೆ ಅದನ್ನು ಸಾಧಿಸಲು ಮೊದಲು ನಿಮ್ಮ ಮೇಲೆ ನಂಬಿಕೆ ಇರಬೇಕು. ಸಾಧ್ಯ ಮತ್ತು ಅಸಾಧ್ಯದ ನಡುವಿನ ಏಕೈಕ ವ್ಯತ್ಯಾಸ ನಂಬಿಕೆ. ನೀವು ನನಗೆ ಸಾಧ್ಯ ಎಂದು ನಂಬಿದರೆ ದಾರಿಗಳು ಕಾಣಿಸಿಕೊಳ್ಳುತ್ತವೆ. ನೀವು ನನಗೆ ಸಾಧ್ಯವಿಲ್ಲ ಎಂದು ನಂಬಿದರೆ ಕಾರಣಗಳು ಮಾತ್ರ ಕಾಣಿಸುತ್ತವೆ. ಜಗತ್ತಿನ ಪ್ರತಿಯೊಂದು ಮಹಾನ್ ಸಾಧನೆಯೂ ಮೊದಲು ಒಂದು ನಂಬಿಕೆಯಿಂದಲೇ ಆರಂಭವಾಗಿದೆ. ಆದ್ದರಿಂದ ನಿಮ್ಮ ಕನಸುಗಳನ್ನು ಚಿಕ್ಕದಾಗಿ ನೋಡಬೇಡಿ. ನಿಮ್ಮ ಪರಿಸ್ಥಿತಿಯನ್ನು ನೋಡಿ ಹೆದರಬೇಡಿ. ನಿಮ್ಮೊಳಗಿನ ಶಕ್ತಿಯನ್ನು ನಂಬಿ ಮುಂದೆ ನಡೆಯಿರಿ. ಮತ್ತೊಂದು ವಿಷಯ, ದ್ವೇಷ ಎನ್ನುವುದು ಹೆಗಲ ಮೇಲೆ ಹೊತ್ತ ಭಾರದ ಚೀಲದಂತೆ. ಯಾರನ್ನಾದರೂ ದ್ವೇಷಿಸುತ್ತಾ ಇದ್ದರೆ ನಷ್ಟವಾಗುವುದು ಅವರಿಗಲ್ಲ, ನಿಮಗೆ. ಏಕೆಂದರೆ ಆ ದ್ವೇಷದ ಭಾರ ನಿಮ್ಮ ಮನಸ್ಸಿನ ಶಾಂತಿಯನ್ನು ಕಸಿದುಕೊಳ್ಳುತ್ತದೆ, ನಿಮ್ಮ ಸಂತೋಷವನ್ನು ಕದಿಯುತ್ತದೆ. ಒಮ್ಮೆ ಯೋಚಿಸಿ, ಎಷ್ಟು ದಿನ, ಎಷ್ಟು ತಿಂಗಳು, ಎಷ್ಟು ವರ್ಷ ಆ ಭಾರವನ್ನು ಹೊತ್ತುಕೊಂಡೇ ತಿರುಗುತ್ತೀರಾ? ಕ್ಷಮಿಸುವುದೆಂದರೆ ಅವರ ತಪ್ಪನ್ನು ಒಪ್ಪಿಕೊಳ್ಳುವುದು ಅಲ್ಲ, ನಿಮ್ಮ ಮನಸ್ಸಿಗೆ ಸ್ವಾತಂತ್ರ್ಯ ಕೊಡುವುದು. ಆದ್ದರಿಂದ ದ್ವೇಷದ ಭಾರವನ್ನು ಸ್ವಲ್ಪ ಕೆಳಗೆ ಇಳಿಸಿ, ನಿಮ್ಮ ಮನಸ್ಸನ್ನು ಹಗುರವಾಗಿಸಿ, ಜೀವನವನ್ನು ಸಂತೋಷದಿಂದ ಬದುಕಿ. ಮತ್ತೆ ಕೆಲವರು ಕೇಳುತ್ತಾರೆ, ಕೆಟ್ಟವರು ಯಾಕೆ ಗೆಲ್ಲುತ್ತಾರೆ? ಹೌದು, ಕೆಲವೊಮ್ಮೆ ಅಧರ್ಮವು ಗೆದ್ದಂತೆ ಕಾಣುತ್ತದೆ. ಅನ್ಯಾಯ ಮಾಡಿದವರು ಸಂತೋಷವಾಗಿರುವಂತೆ ಕಾಣುತ್ತಾರೆ. ಒಳ್ಳೆಯವರು ಮಾತ್ರ ಕಷ್ಟ ಅನುಭವಿಸುತ್ತಿರುವಂತೆ ತೋರುತ್ತದೆ. ಆದರೆ ನೆನಪಿಟ್ಟುಕೊಳ್ಳಿ, ಅಧರ್ಮದಿಂದ ಶತ್ರು ಹಲವು ಬಾರಿ ಗೆಲ್ಲಬಹುದು. ಆದರೆ ಕರ್ಮ ಎದುರಾಗುವ ಸಮಯ ಬಂದಾಗ ಧರ್ಮ ಅವನನ್ನು ಸುಡಲು ಪ್ರಾರಂಭಿಸುತ್ತದೆ. ಕರ್ಮದ ನ್ಯಾಯಾಲಯದಲ್ಲಿ ಯಾರಿಗೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಅಲ್ಲಿ ಹಣ ಕೆಲಸ ಮಾಡುವುದಿಲ್ಲ, ಅಧಿಕಾರ ಕೆಲಸ ಮಾಡುವುದಿಲ್ಲ, ಸುಳ್ಳು ಕೆಲಸ ಮಾಡುವುದಿಲ್ಲ. ಆದ್ದರಿಂದ ಪ್ರತಿಕಾರದ ಬಗ್ಗೆ ಯೋಚಿಸಬೇಡಿ.
ಸಮಯ ಮತ್ತು ಕರ್ಮ ತಮ್ಮ ಕೆಲಸವನ್ನು ತಾವೇ ಮಾಡುತ್ತವೆ. ನೀವು ನಿಮ್ಮ ಒಳ್ಳೆಯತನವನ್ನು ಕಳೆದುಕೊಳ್ಳಬೇಡಿ. ನಿಮ್ಮ ಸತ್ಯದ ಮಾರ್ಗವನ್ನು ಬಿಡಬೇಡಿ. ನಿಮ್ಮ ಧರ್ಮವನ್ನು ಬಿಟ್ಟುಕೊಡಬೇಡಿ. ಯಾಕೆಂದರೆ ಕೊನೆಯಲ್ಲಿ ಗೆಲ್ಲುವುದು ಸತ್ಯವೇ. ಹಾಗಾಗಿ ಇಂದಿನಿಂದ ಹೊಸ ಭರವಸೆಯೊಂದಿಗೆ ಬದುಕಲು ಪ್ರಾರಂಭಿಸಿ. ನಿಮ್ಮ ನೋವು ಶಾಶ್ವತವಲ್ಲ ಎಂದು ನಂಬಿ ನಿಮ್ಮ ಮೇಲೆ ನಂಬಿಕೆ ಇಡಿ. ದ್ವೇಷವನ್ನು ಬಿಟ್ಟು ಬಿಡಿ. ಒಳ್ಳೆಯದನ್ನು ಬಯಸಿ ಧರ್ಮದ ಮಾರ್ಗದಲ್ಲಿ ನಡೆಯಿರಿ. ಆಗ ಜೀವನ ಎಷ್ಟೇ ಕಷ್ಟವಾಗಿದ್ರೂ ಶ್ರೀಕೃಷ್ಣನ ಆಶೀರ್ವಾದ ನಿಮ್ಮೊಂದಿಗೆ ಇರುತ್ತದೆ. ಶ್ರೀಕೃಷ್ಣ ಹೇಳುತ್ತಾರೆ, ಭಯಪಡಬೇಡ, ನಿರಾಶನಾಗಬೇಡ, ನಿನ್ನ ಪ್ರಯತ್ನವನ್ನು ಮುಂದುವರೆಸು. ಸರಿಯಾದ ಸಮಯದಲ್ಲಿ ನಿನ್ನ ಪರಿಶ್ರಮಕ್ಕೆ ಫಲ ಸಿಗುತ್ತದೆ. ನಾನು ನಿನ್ನ ಜೊತೆಯಲ್ಲಿದ್ದೇನೆ. ಕೊನೆಯಲ್ಲಿ ಒಂದು ಮಾತು, ಯಾವಾಗ ಮನಸ್ಸು ತುಂಬ ಅಶಾಂತವಾಗುತ್ತದೆಯೋ ನಿನ್ನ ಉಸಿರಿನ ಕಡೆ ಗಮನ ಕೊಡು. ನಿಧಾನವಾಗಿ ಉಸಿರನ್ನು ಒಳಗೆ ತೆಗೆದುಕೋ, ನಿಧಾನವಾಗಿ ಹೊರಗೆ ಬಿಡು. ಈ ಕ್ಷಣಕ್ಕೆ ಮರಳಿ ಬಾ. ಯಾಕೆಂದರೆ ಶಾಂತಿ ಭೂತಕಾಲದಲ್ಲಿಲ್ಲ, ಶಾಂತಿ ಭವಿಷ್ಯದಲ್ಲಿಲ್ಲ, ಶಾಂತಿ ಕೇವಲ ಈ ಕ್ಷಣದಲ್ಲಿ ಮಾತ್ರ ಇದೆ. ಭಗವಾನ್ ಶ್ರೀಕೃಷ್ಣರು ಹೇಳುತ್ತಾರೆ, ಯಾರು ತಮ್ಮ ಮನಸ್ಸನ್ನು ನಿಯಂತ್ರಿಸುತ್ತಾರೋ ಅವರು ತಮ್ಮ ಜೀವನವನ್ನೇ ನಿಯಂತ್ರಿಸುತ್ತಾರೆ. ಆದ್ದರಿಂದ ಭಯ ಬಿಡು, ಹೋಲಿಕೆ ಬಿಡು, ದ್ವೇಷ ಬಿಡು, ನಿರೀಕ್ಷೆ ಬಿಡು, ಭೂತಕಾಲ ಬಿಡು. ನಿನ್ನ ಮೇಲೆ ನಂಬಿಕೆ ಇಡು, ದೇವರ ಮೇಲೆ ನಂಬಿಕೆ ಇಡು. ನಂತರ ನೋಡು ನಿನ್ನ ಮನಸ್ಸಿನಲ್ಲಿ ಹೇಗೆ ಅದ್ಭುತವಾದ ಶಾಂತಿ ನೆಲೆಸುತ್ತದೆ ಎಂದು. ಯಾರೂ ಈ ಜಗತ್ತಿನಲ್ಲಿ ಕ್ಷಣ ಮಾತ್ರದಲ್ಲಿ ಉದಯಿಸಲಾರರು. ಸೂರ್ಯನಿಗೂ ಸ್ವಲ್ಪ ಸಮಯ ಬೇಕು. ಪೂರ್ವ ತಯಾರಿ ಸರಿಯಾಗಿರಲಿ. ಶಾಂತ ಮನಸ್ಸಿಗೆ ದೇವರು ಹತ್ತಿರ. ಆಸೆಯೇ ಎಲ್ಲ ಕ್ರೋಧಗಳ ತಾಯಿ. ಸ್ವಾರ್ಥರಹಿತ ಕ್ರಿಯೆಯೇ ನಿಜವಾದ ಯಜ್ಞ. ಯೋಗಿಯೋ ತಪಸ್ವಿಗಿಂತ ಶ್ರೇಷ್ಠ. ಇತರರಿಂದ ಸ್ಫೂರ್ತಿ ಪಡೆಯಿರಿ, ಆದರೆ ನಿಮ್ಮದೇ ಆದ ಹಾದಿಯನ್ನು ಸೃಷ್ಟಿಸಿ. ಒಳ್ಳೆಯ ವಿಷಯಗಳನ್ನು ಸ್ವೀಕರಿಸಿ ಮತ್ತು ಅದರಿಂದ ನಿಮ್ಮನ್ನು ಉತ್ತಮರನ್ನಾಗಿ ರೂಪಿಸಿಕೊಳ್ಳಿ. ಒಳ್ಳೆಯ ದಿನಗಳು ಬಂದಾಗ ಎಲ್ಲರೂ ನಿನ್ನ ಜೊತೆ ನಡೆಯುತ್ತಾರೆ, ಆದರೆ ಕಷ್ಟದ ದಿನಗಳಲ್ಲಿ ನಿನ್ನ ಜೊತೆ ಉಳಿಯುವವರೇ ದೇವರು ಕಳುಹಿಸಿದ ಆಶೀರ್ವಾದ. ಅವರನ್ನು ಎಂದಿಗೂ ಕಳೆದುಕೊಳ್ಳಬೇಡ. ಮೊದಲು ಕಲ್ಲಾಗುವುದನ್ನು ಕಲಿತುಕೋ, ನಂತರ ನೀನೇ ಒಂದು ದಿನ ಶಿಲೆಯಾಗಿ ನಿಲ್ಲುವೆ. ಇತರರ ವಿಶ್ವಾಸ ಗಳಿಸಿಕೊಳ್ಳಬೇಕು ಎಂದರೆ ಮೊದಲು ನಮಗೆ ನಮ್ಮ ಮೇಲೆ ವಿಶ್ವಾಸ ಇರಬೇಕು. ಸ್ನೇಹ, ಕರುಣೆ, ಸಮಾನತೆ ಇವೇ ಭಕ್ತನ ಲಕ್ಷಣ. ಕಾಣದ ಕೈಗಳಿಂದ ಸಾವಿರಾರು ಕುತಂತ್ರಗಳು ನಡೆದರೂ ಭಯಪಡಬೇಡ. ಎಲ್ಲ ಕುತಂತ್ರಗಳಿಂದ ನಿನ್ನನ್ನು